ದೇವರಾಜ್ ಅರಸ್ ಅವರು ನಮ್ಮ ನಗಲಿ 4 ದಶಕಗಳೇ ಆಗಲಿಕ್ಕಾಯಿತು. ಆ ವ್ಯಕ್ತಿಯ ಗುಣಗಾನವನ್ನು ಇವತ್ತೂ ಜನ ಮಾಡ್ತಾರೆ ಅಂತಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಅಂಥದ್ದಿರ್ಬೋದು, ಆ ವ್ಯಕ್ತಿಯ ಕೊಡುಗೆ ಅಂಥದ್ದಿರ್ಬೋದು. ಅವರು ನಮ್ಮನ್ನಾಗಲೇ 4 ದಶಕಗಳಾಗ್ತಾ ಬಂದ್ರೂ ಕೂಡ ಜನ ಇವತ್ತು ಕೂಡ ಪ್ರೀತಿಯಿಂದ ದೇವರಾಜ್ ಅರಸು ದೇವರು ನಮಗೆ ಅಂತ ಹೇಳ್ತಾರೆ ಅಂತ ಹೇಳಿದರೆ ಆ ಮನುಷ್ಯನ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಕುಂತರೂ ಏಜಾಗ್ಬಿಡುತ್ತೆ. ಚೇರಲ್ಲಿ ಕುಂತಿದ್ದಾರೆ, ಇವರೂ ಕೂಡ ಆ ಟೈಮನ್ನು ಕಳೆದುಬಿಟ್ಟಿದ್ದಾರೆ ಅಷ್ಟೇ. ದೇವರಾಜ್ ಅರಸು ಹಾಕಲ್ಲ. ದೇವರಾಜ್ ಅರಸು ಅವರು ಒಂದೊಂದು ಸಣ್ಣ ಸಣ್ಣ ಸಮಾಜದಲ್ಲಿರುವಂತಹ ವ್ಯಕ್ತಿಗಳನ್ನು ಕರ್ಕೊಂಬಂದು ಕೈ ಹಿಡಿದು ಬೆಳೆಸಿದರು. ಹೊಸ ತಲೆಮಾರಿನ ನಾಯಕರುಗಳನ್ನು ಕೊಟ್ಟರು. ಉಳುವವನೇ ಭೂಮಿ ಗೊಡೆಯ ಅಂತೇಳಿ ಹೇಳ್ಬಿಟ್ಟು ಯಾರ್ಯಾರು ಲ್ಯಾಂಡ್ಲೆಸ್ ಲೇಬರರ್ಸ್ ಥರ ಆಗಿ ಕೆಲಸವನ್ನು ಮಾಡ್ತಾಯಿದ್ರು, ಗುತ್ತಿಗೆ ಕೆಲಸ ಮಾಡ್ತಾಯಿದ್ರು, ಅವರಿಗೆ ಆಸ್ತಿಯ ಹಕ್ಕನ್ನು ಕೊಟ್ಟರು. ಹಾಗಾಗಿ ಇವತ್ತು ದೇವರಾಜ್ ಅರಸವರನ್ನು ನೆನಪು ಮಾಡ್ಕೊಳ್ತಾರೆ. ಇವತ್ತು ಬೆಂಗಳೂರಿನಲ್ಲಿ ಬೆಂಗಳೂರು ಏನು ಬೆಳೆದಿದೆಯಲ್ಲ, ಆ ಎಲೆಕ್ಟ್ರಾನಿಕ್ ಸಿಟಿ ಬರಲಿಕ್ಕೆ ಆ ಒಂದು ಕ್ಲಸ್ಟರು, ಆ ಥರದ್ದು ಒಂದು ಇಂಡಸ್ಟ್ರಿಯಲ್ ಏರಿಯಾನ ತರಬೇಕಾದ್ರೆ ದೇವರಾಜ್ ಅರಸುವರ ವಿಷನ್ ಬಾಳೆಗವ್ರನ್ನ ಕೂರಿಸ್ಕೊಂಡು ಅಂಥದ್ದೊಂದು ಕೆಲಸವನ್ನು ಮಾಡಿದ್ರು. ಇವತ್ತು ಬೆಂಗಳೂರಿನ ಅಭಿವೃದ್ಧಿಗೆ ಅವರು ಕೊಡುಗೆನ ಕೊಟ್ಟರು. ದೇವರಾಜ್ ಅರಸು ನೀವೊಂಥರ ಕರ್ನಾಟಕದ ರಾಜಕಾರಣದಲ್ಲಿ ಬಹಳಷ್ಟು ಮುಖ್ಯಮಂತ್ರಿಗಳು ಒಳ್ಳೊಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ಬಟ್ ದೇವರಾಜ್ ಅರಸು ಇದ್ದಾರಲ್ಲ, ಅವರು ಸಾಮಾನ್ಯ ಹೋಲಿಕೆಗಳಿಗೆ ಮೀರಿದಂತಹ ವ್ಯಕ್ತಿತ್ವವರು ಸರ್. ಅವರಿಗೆಲ್ಲ ನೀವು ಹೋಲಿಸ್ಕೊಳ್ಬೇಡಿ. ನಿಮ್ದು ಏನು ಸರ್ ಕಾಂಟ್ರಿಬ್ಯೂಷನ್ ನೀವು ಹೇಳಿ ಸರ್. 5 ವರ್ಷ ಹಿಂದೆ ಮುಖ್ಯಮಂತ್ರಿ ಆಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು, ಮೊದಲನೇ ಟರ್ಮಲ್ಲಿ ಅತಿ ಹೆಚ್ಚು ಸಾಲ ಮಾಡಿದವ್ರು ನೀವು, 2ನೇ ಟರ್ಮಲ್ಲಿ ಅತಿ ಹೆಚ್ಚು ಸಾಲ ಮಾಡ್ತಿರೋರು ನೀವು. ಇದಾ ನಿಮ್ಮ ಕಾಂಟ್ರಿಬ್ಯೂಷನ್ನು? ದೇವರಾಜ್ ಅರಸು ಅವರು ನಮ್ಮ ನಗಲಿ 4 ದಶಕಗಳೇ ಆಗಲಿಕ್ಕಾಯಿತು. ಆ ವ್ಯಕ್ತಿಯ ಗುಣಗಾನವನ್ನು ಇವತ್ತೂ ಜನ ಮಾಡ್ತಾರೆ ಅಂತಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಅಂಥದ್ದಿರ್ಬೋದು, ಆ ವ್ಯಕ್ತಿಯ ಕೊಡುಗೆ ಅಂಥದ್ದಿರ್ಬೋದು. ಅವರು ನಮ್ಮನ್ನಾಗಲೇ 4 ದಶಕಗಳಾಗ್ತಾ ಬಂದ್ರೂ ಕೂಡ ಜನ ಇವತ್ತು ಕೂಡ ಪ್ರೀತಿಯಿಂದ ದೇವರಾಜ್ ಅರಸು ದೇವರು ನಮಗೆ ಅಂತ ಹೇಳ್ತಾರೆ ಅಂತ ಹೇಳಿದರೆ ಆ ಮನುಷ್ಯನ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಕುಂತರೂ ಏಜಾಗ್ಬಿಡುತ್ತೆ. ಚೇರಲ್ಲಿ ಕುಂತಿದ್ದಾರೆ, ಇವರೂ ಕೂಡ ಆ ಟೈಮನ್ನು ಕಳೆದುಬಿಟ್ಟಿದ್ದಾರೆ ಅಷ್ಟೇ. ದೇವರಾಜ್ ಅರಸು ಹಾಕಲ್ಲ. ದೇವರಾಜ್ ಅರಸು ಅವರು ಒಂದೊಂದು ಸಣ್ಣ ಸಣ್ಣ ಸಮಾಜದಲ್ಲಿರುವಂತಹ ವ್ಯಕ್ತಿಗಳನ್ನು ಕರ್ಕೊಂಬಂದು ಕೈ ಹಿಡಿದು ಬೆಳೆಸಿದರು. ಹೊಸ ತಲೆಮಾರಿನ ನಾಯಕರುಗಳನ್ನು ಕೊಟ್ಟರು. ಉಳುವವನೇ ಭೂಮಿ ಗೊಡೆಯ ಅಂತೇಳಿ ಹೇಳ್ಬಿಟ್ಟು ಯಾರ್ಯಾರು ಲ್ಯಾಂಡ್ಲೆಸ್ ಲೇಬರರ್ಸ್ ಥರ ಆಗಿ ಕೆಲಸವನ್ನು ಮಾಡ್ತಾಯಿದ್ರು, ಗುತ್ತಿಗೆ ಕೆಲಸ ಮಾಡ್ತಾಯಿದ್ರು, ಅವರಿಗೆ ಆಸ್ತಿಯ ಹಕ್ಕನ್ನು ಕೊಟ್ಟರು. ಹಾಗಾಗಿ ಇವತ್ತು ದೇವರಾಜ್ ಅರಸವರನ್ನು ನೆನಪು ಮಾಡ್ಕೊಳ್ತಾರೆ. ಇವತ್ತು ಬೆಂಗಳೂರಿನಲ್ಲಿ ಬೆಂಗಳೂರು ಏನು ಬೆಳೆದಿದೆಯಲ್ಲ, ಆ ಎಲೆಕ್ಟ್ರಾನಿಕ್ ಸಿಟಿ ಬರಲಿಕ್ಕೆ ಆ ಒಂದು ಕ್ಲಸ್ಟರು, ಆ ಥರದ್ದು ಒಂದು ಇಂಡಸ್ಟ್ರಿಯಲ್ ಏರಿಯಾನ ತರಬೇಕಾದ್ರೆ ದೇವರಾಜ್ ಅರಸುವರ ವಿಷನ್ ಬಾಳೆಗವ್ರನ್ನ ಕೂರಿಸ್ಕೊಂಡು ಅಂಥದ್ದೊಂದು ಕೆಲಸವನ್ನು ಮಾಡಿದ್ರು. ಇವತ್ತು ಬೆಂಗಳೂರಿನ ಅಭಿವೃದ್ಧಿಗೆ ಅವರು ಕೊಡುಗೆನ ಕೊಟ್ಟರು. ದೇವರಾಜ್ ಅರಸು ನೀವೊಂಥರ ಕರ್ನಾಟಕದ ರಾಜಕಾರಣದಲ್ಲಿ ಬಹಳಷ್ಟು ಮುಖ್ಯಮಂತ್ರಿಗಳು ಒಳ್ಳೊಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ಬಟ್ ದೇವರಾಜ್ ಅರಸು ಇದ್ದಾರಲ್ಲ, ಅವರು ಸಾಮಾನ್ಯ ಹೋಲಿಕೆಗಳಿಗೆ ಮೀರಿದಂತಹ ವ್ಯಕ್ತಿತ್ವವರು ಸರ್. ಅವರಿಗೆಲ್ಲ ನೀವು ಹೋಲಿಸ್ಕೊಳ್ಬೇಡಿ. ನಿಮ್ದು ಏನು ಸರ್ ಕಾಂಟ್ರಿಬ್ಯೂಷನ್ ನೀವು ಹೇಳಿ ಸರ್. 5 ವರ್ಷ ಹಿಂದೆ ಮುಖ್ಯಮಂತ್ರಿ ಆಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು, ಮೊದಲನೇ ಟರ್ಮಲ್ಲಿ ಅತಿ ಹೆಚ್ಚು ಸಾಲ ಮಾಡಿದವ್ರು ನೀವು, 2ನೇ ಟರ್ಮಲ್ಲಿ ಅತಿ ಹೆಚ್ಚು ಸಾಲ ಮಾಡ್ತಿರೋರು ನೀವು. ಇದಾ ನಿಮ್ಮ ಕಾಂಟ್ರಿಬ್ಯೂಷನ್ನು?